ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 13/9/25. ಮುರಳಿ ಮಹಾವಾಕ್ಯಗಳು. मीठे बच्चे, सबसे पहले यही ख्याल करो कि मुझ आत्मा पर जो कट चढ़ी हुई है वे कैसे उतरे। सुई पर जब तक कट होगी तब तक चुंबक खींच नहीं सकता। ಬಾಬಾ ಹೇಳ್ತಾರೆ, ಎಲ್ಲಕ್ಕಿಂತ ಮೊದಲು ಈ ಒಂದು ವಿಚಾರ ಸಾಗರ ಮಂಥನ ಮಾಡ್ರಿ. ನಾ ಆತ್ಮನ ಮೇಲೆ ಯಾವ ಪಾಪದ ಜಂಗು ಏರಿದೆ ಅದನ್ನು ಹೇಗೆ ಇಡಿಸ್ಕೋಬೇಕು, ಅದನ್ನು ಹೇಗೆ ಸ್ವಚ್ಛಗೊಳಿಸ್ಕೋಬೇಕು ಅಂತ ಚಿಂತನೆ ಮಾಡ್ರಿ. ಯಾವುದು ಸೂಜಿಯ ಮೇಲೆ ಜಂಗೇರಿದೆಯೋ ಅದು ಆ ಸೂಜಿಯನ್ನು ಚುಂಬಕ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬಾಬಾ ಹೇಳುವ ಭಾವಾರ್ಥ ಅಂದರೆ, ಎಲ್ಲಕ್ಕಿಂತ ಮೊದಲು ಫಸ್ಟ್ ಈ ವಿಚಾರ ಮಾಡ್ರಿ, ಆತ್ಮದ ಮೇಲೆ ಯಾವ ಜಂಗೇರಿದೆ. ಆತ್ಮದ ಮೇಲೆ ಜಂಗೇರಿದೆ ಅಂದರೆ ಆತ್ಮನ ಮನಸ್ಸಿನ ಮೇಲೆ ಯಾವ ಅನೇಕ ಜನ್ಮದ ಜಂಗೇರಿದೆ. ಅರ್ಥಾತ್ ಆತ್ಮನ ಮನಸ್ಸಿನಲ್ಲಿ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಯಾವ ಕಲಿಯುಗದ ಪಾರ್ಟ್ ಅದರಲ್ಲಿ ತುಂಬಿದೆ, ಪಂಚವಿಕಾರಗಳ ಪಾರ್ಟ್ ತುಂಬಿತ್ತು. ಆ ಪಾರ್ಟನ್ನು ಆತ್ಮ ಸಾಕ್ಷಿಯಾಗಿ ನೋಡುವ ಬದಲು ಮನಸ್ಸು ಹೀಗೆ ತಿಳ್ಕೊಳ್ತು, ನಾನಾ ಮನುಷ್ಯ ಇದ್ದೀನಿ, ನಾನೇ ಪಾರ್ಟ್ ಪ್ಲೇ ಮಾಡುವುದಷ್ಟೇ ಅಲ್ಲದೆ ಇದು ಇರುವುದೇ ಮಾನವ ಜೀವನ ಇದೆ ನಂದು, ನಾನು ಹೆಸರಿದ್ದೀನಿ, ನಾ ಪ್ರಸಿದ್ಧಿ ಇದ್ದೀನಿ, ನಾನೇ ಈ ರೋಲ್ ಮಾಡುವಂಥ ಕರ್ತವ್ಯನೂ ನಾನಾ ಇದ್ದೀನಿ ಅಂತ ತಿಳ್ಕೊಂಡಿರುವ ಕಾರಣದಿಂದ ಬಾಬಾ ಹೇಳ್ತಾರೆ ಜಂಗೇರಿದೆ ಅಂತ. ಅಂದರೆ ಆತ್ಮ ನಾನು ಸಾಕ್ಷಿ ದೃಷ್ಟ ಇದ್ದೀನಿ, ಕೇವಲ ಈ ಸಿನಿಮಾದಲ್ಲಿ ವಿಶ್ವನಾಟಕದಲ್ಲಿ ನಡೀತಾ ಇರುವಂಥ ದೃಶ್ಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಆದರೆ ಮಧ್ಯಾಂತರದಲ್ಲಿ ಈ ಮನಸ್ಸು ತಿಳ್ಕೊಳ್ತು ಇದೆಲ್ಲ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಮನುಷ್ಯ ಆತ್ಮ ನಾನಾ ಇದ್ದೀನಿ. ಹೀಗಾಗಿ ಮನಸ್ಸಿನ ಮೇಲೆ ಬಹಳಷ್ಟು ಜಂಗೇರಿದೆ ಅಂತ ಹೇಳ್ತಾರೆ ಬಾಬಾ. ಸೊ ಜಂಗ್ ಅಂತ ಯಾಕಂತಾರಂದರೆ, ರೋಲ್ ಒಳಗಿರುವಂತಹ ಕ್ಯಾರೆಕ್ಟರ್ ಒಳಗೆ ಅಂದರೆ ನಮ್ಮ ಪಾತ್ರದಲ್ಲಿ ಇರುವಂತಹ ಕಮ್ಜೋರಿಗಳನ್ನು ಮನಸ್ಸು ತಿಳ್ಕೊಳ್ತು ಅದು ಕಮ್ಜೋರಿ ನಾನಾ ಇದ್ದೀನಿ. ಪಾತ್ರದೊಳಗಿರುವಂತಹ ದುಃಖ ನನ್ನ ದುಃಖ, ನಾನಾ ದುಃಖಿ ಇದ್ದೀನಿ ಅಂತ ತಿಳ್ಕೊಂಡಿರೋದ್ರಿಂದ ಆತ್ಮ ತನ್ನ ಮೂಲ ಸುಖ ಆನಂದ ನೆಮ್ಮದಿಯಿಂದ ದೂರ ಆಗ್ಬಿಡ್ತು. ನಾ ಆತ್ಮ ಇದೀನನ್ನೋದನ್ನೇ ಮರ್ತು ಹೋಗ್ಬಿಡ್ತು. ಅದಕ್ಕಾಗಿ ಯಾವುದು ಇದು ದೇಹ ನಾನು ಅಥವಾ ಸಂಬಂಧಗಳು ನಂದು ಅಂತ ತಿಳ್ಕೊಂಡಿದ್ದೀವಿ. ಅಥವಾ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಸಿನಿಮಾದಲ್ಲಿ ಸಿಕ್ಕಿರುವಂತಹ ಎಲ್ಲ ಪಾತ್ರಗಳನ್ನು, ಆ ಸ್ಟೋರಿಯನ್ನು ಅಥವಾ ಅಲ್ಲಿ ಸಿಕ್ಕಿರುವ ವಸ್ತುಗಳು ಇದು ನಾನು ಮತ್ತು ನಂದು ಅಂತ ತಿಳ್ಕೊತೀನಂತಂದ್ರೆ ಅದರಿಂದ ಮೂಲ ಸತ್ಯ ಮರಿಬೇಕಾಗ್ತದ. ಮೂಲ ಸತ್ಯ ಮರೆತ್ವಿ ಅಂತಂದ್ರೆ, ಈಗ ಕೂಲಿ ಪಾತ್ರ ಮಾಡ್ತಾ ನಾ ಕೂಲಿಯವ ಅಂತ ಪಾತ್ರ ಮುಗಿದ ಮೇಲೂ ಕೂಡ ಹಂಗೆ ತಿಳ್ಕೊಂಡ್ಬಿಟ್ರೆ ಆ ಶ್ರೇಷ್ಠತೆಯ ಸಂಪೂರ್ಣತೆಯ ಒಂದು ಎಲ್ಲ ಇರುವುದರ ಸತ್ಯ ಮರೆತು ನಾ ಕೂಲಿ ಇದ್ದೀನಿ, ನನ್ನ ಕಷ್ಟ ಇದೆ, ನನ್ನ ದುಃಖ ಇದೆ ಅಂತ ತಿಳ್ಕೋಬೇಕಾಗ್ತದಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಆತ್ಮದ ಮೇಲೆ ಬಹಳಷ್ಟು ಜಂಗೇರಿದೆ ಅಥವಾ ಮನಸ್ಸಿನಲ್ಲಿ ಬಹಳಷ್ಟು ಜಂಗಿದೆ, ಇದನ್ನು ಹೆಂಗೆ ಇಳಿಸ್ಕೋಬೇಕು ಅಂತ ವಿಚಾರ ಮಾಡ್ರಿ. ಯಾವಾಗ ಸೂಜಿಯ ಮೇಲೆ ಜಂಗಿತ್ತು ಅಂತಂದ್ರೆ ಹೇಗೆ ಅಯಸ್ಕಾಂತ ಅದನ್ನು ಆಕರ್ಷಿಸ್ಕೊಳ್ಳೋದಿಲ್ವೋ ಹಾಗೇ ಬಾಬನಿಗೆ ನಾವು ಆಕರ್ಷಿತ ಆಗೋದಿಲ್ಲ. ಹ್ಯೂಮನ್ ಕಾನ್ಷಿಯಸ್ನಲ್ಲಿ ಇದ್ವಿ ಅಂದ್ರೆ ನಾನು ಮನುಷ್ಯ ಅಂತ ತಿಳ್ಕೊಂಡ್ರ, ಬಿಕಿ ಅಂತ ತಿಳ್ಕೊಂಡ್ರ ನನಗೂ ಬಾಬಾರವ್ರ ಜೊತೆಗೆ ಮಧುರ ಸಂಬಂಧ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ, ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿರಾಕಾರ ಬಾಬಾ ನಿರಾಕಾರ ಆತ್ಮಗಳ ಜೊತೆಗೆ ಮಾತಾಡ್ತಾರೆ, ನಿರಾಕಾರ ಆತ್ಮಗಳ ಜೊತೆಗೇನೆ ಮಿಲನ ಮಾಡ್ತಾರೆ. ನಾನೀಗ ಬಿ ಕೆ ಕಾನ್ಷಿಯಸ್ ಅಲ್ಲಿದ್ರೂ ಕೂಡ ಇದು ದೇವಭಾನದ ಕಾನ್ಷಿಯಸ್ ಅಂದಮೇಲೆ ಬಾಬಾ ಹೇಳ್ತಾರೆ ಇದೆಲ್ಲ ಜಂಗ ಹೋದಾಗ್ಲೇನೆ ಅಯಸ್ಕಾಂತ್ ಶಿವ ಬಾಬಾ ನಮ್ಮನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. प्रश्न, पुरुषोत्तम संगम युग पर तुम्हें पुरुषोत्तम बनने के लिए कौन सा पुरुषार्थ करना है? ಪುರುಷೋತ್ತಮ ಸಂಗಮ ಯುಗದಲ್ಲಿ ತಾವು ಪುರುಷೋತ್ತಮರಾಗುವುದಕ್ಕಾಗಿ ಯಾವ ಒಂದು ಪುರುಷಾರ್ಥವನ್ನು ಮಾಡಬೇಕಾಗಿದೆ? ಬಾಬಾ ಹೇಳ್ತಾರೆ ಉತ್ತರದಲ್ಲಿ, कर्मातीत बनने का कोई भी कर्म संबंधों की तरफ बुद्धि न जाए
ಅರ್ಥಾತ್ ಕರ್ಮ ಬಂಧನ್ ಅಪ್ನೆ ತರಫ್ ನ ಖೀಂಚೆ. ಕರ್ಮ ಬಂಧನ ಕರ್ಮಾತೀತ ಆಗುವುದರ ಕಡೆಗೆ ಲಕ್ಷ್ಯ ಕೊಡಬೇಕು ಅಂತಾರೆ ಬಾಬಾ. ಇದೇ ಪುರುಷಾರ್ಥ ಮಾಡಬೇಕಾಗಿದೆ. ನಿಮಗೆ ಯಾವುದೇ ಕರ್ಮದ ಸಂಬಂಧದ ಕಡೆಗೆ ಬುದ್ಧಿ ಹೋಗಲೇಬಾರದು. ಇಲ್ಲ ಅಂದರೆ ಆ ಕರ್ಮದ ಬಂಧನಗಳು ನಿಮ್ಮನ್ನ ಆಕರ್ಷಣೆ ಮಾಡ್ಕೋತಾವ, ತಮ್ಮ ಕಡೆಗೆ ಸೆಳ್ಕೋತಾವಂತ ಹೇಳ್ತಾರೆ ಬಾಬಾ. ಈ ರೀತಿ ಆಗಬಾರ್ದು. ಅಂಥ ಸ್ಥಿತಿಯನ್ನು ತಯಾರು ಮಾಡ್ಕೊಳ್ಳುವಂಥ ಪುರುಷಾರ್ಥ ಈ ಸಂಗಮ ಯುಗದಲ್ಲಿ ಮಾಡಬೇಕಾಗಿದೆ. ಕರ್ಮಾತೀತ ಅಂದರೆ ಕರ್ಮದಿಂದ ಅತೀತ ಆದಂತಹ ಸ್ಥಿತಿ. ಹಾಗಾದ್ರೆ ಅದು ಎಂತಹ ಸ್ಥಿತಿ? ಅಕರ್ತ ಆತ್ಮ ಇಲ್ಲಿ ಏನೂ ಕರ್ಮ ಮಾಡಲಿಕ್ಕೆ ಬಂದಿಲ್ಲ. ಕರ್ಮ ಮಾಡುವುದು ಡ್ರಾಮಾ ಈ ಶರೀರದ ಮೂಲಕ ಮಾಡಿಸ್ತಾ ಇದೆ, ಪಾತ್ರದ ಮೂಲಕ ಮಾಡಿಸ್ತಾ ಇದೆ. ಆದರೆ ಸಮಯ ಅನುಸಾರ ಆತ್ಮ ತನ್ನನ್ನು ತಾನು ಮರ್ತಿರೋದ್ರಿಂದ ಹೀಗೆ ತಿಳ್ಕೊಳ್ತು, ನಾನೇ ಕರ್ಮ ಮಾಡ್ತಾ ಇದ್ದೀನಿ ಅಂತ. ಕರ್ಮದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕರ್ಮ ಆದಾಗ ಅದರಿಂದ ಪ್ರಶಂಸೆ ಸಿಗ್ತದ. ಆ ಪ್ರಶಂಸೆ ನಂದೇ ಅಂತ ಅನುಭವ ಮಾಡ್ಲಿಕ್ಕೆ ಶುರುವಾಯಿತು ಮನಸ್ಸು. ಯಾವಾಗ ಕರ್ಮ ಅದು ಕೆಟ್ಟಾಯಿತು, ಕರ್ಮದ ಫಲ ಕೆಟ್ಟ ಸಿಕ್ಕಾಗ ನಾನೇ ಕೆಟ್ಟ ಕರ್ಮ ಮಾಡಿದೆ, ನನಗೇ ಕೆಟ್ಟ ಫಲ ಪ್ರಾಪ್ತಿಯಾಗಿದೆ ಅಂತ. ಫಲ ಕ್ಯಾರೆಕ್ಟರ್ಗೆ ಪ್ರಾಪ್ತಿಯಾಗ್ತದ. ನಾ ಆತ್ಮ ಇದರಲ್ಲಿ ಸಾಕ್ಷಿ ದೃಷ್ಟ ಇದ್ದೀನಿ, ಆದರೆ ನಾನೇ ಮಾಡಿದ್ದು ನನಗೇ ಇದೆಲ್ಲ ಸಿಗ್ತಾ ಇದೆಯಲ್ಲಂತ ದುಃಖಿ ಆಗಲಿಕ್ಕೆ ಶುರುವಾಯಿತು. ಅದಕ್ಕೆ ಬಾಬಾ ಹೇಳ್ತಾರೆ, ಕರ್ತಾಪನದ ಭಾವನದಿಂದ ಮುಕ್ತ ಆಗುವಂತ. ನಾನು ಯಾವಾಗ ಕರ್ತಾ ಇದ್ದೀನಿ, ನಾನು ಮಾಡ್ತೀನಿ, ನನ್ನಿಂದ ಆಗಿದ್ದು ನಾನು ಮಾಡಬೇಕು ಅನ್ನೋದು ಯಾವಾಗಿದೆ ಅಂತಂದ್ರೆ ಅದರ ಭೋಕ್ತಾನೂ ಆಗಬೇಕಾಗ್ತದ, ಅದರ ಬಂಧನದಲ್ಲಿ ಸಿಕ್ಕಾಕೋಬೇಕಾಗ್ತದ. ಆದರೆ ಇಲ್ಲಿವರೆಗೂ ಅಜ್ಞಾನದ ಸಮಯದೊಳಗೆ ಭಲೆ ಎಷ್ಟೊಂದು ಬಂಧನದಲ್ಲಿ ಸಿಲುಕಿದ್ದೀರಿ. ಇದು ಬಂಧನದ ಅನುಭವ ಮಾಡುವ ಸಮಯ ಅಲ್ಲ. ಯಾವಾಗ ಭಗವಂತನ ಪ್ರಾಪ್ತಿಯಾಗಿದೆ, ಪರಮಾತ್ಮನ ಸತ್ಯ ಜ್ಞಾನದ ಪ್ರಾಪ್ತಿಯಾಗಿದೆ ಅಂದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಕರ್ಮ ಬಂಧನದಿಂದ ಮುಕ್ತ ಆಗ್ರಿ. ಯಾವುದೇ ಕರ್ಮ ನಿಮ್ಮನ್ನು ಆಕರ್ಷಣೆ ಮಾಡಬಾರ್ದು. ನಾ ಮಾಡಿದೆ, ನಾ ಮಾಡಬೇಕು, ನನ್ನ ಇಲ್ಲ ಅಂದರೆ ಎಲ್ಲ ಆಗ್ತದ ಅಂತೇನು ತಿಳ್ಕೊಂಡು ನಾವು ಯಾವ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಬೇಕು, ಆತ್ಮ ಅತೀಂದ್ರಿಯ ಸುಖದ ಅನುಭವದಲ್ಲಿರಬೇಕಾಗಿದೆ, ಅದರಿಂದ ವಂಚಿತ ಆಗಿಬಿಡ್ತದ. ಕರ್ಮ ನೆನಪಾಗ್ತದ, ಇದು ನಾನೇ ಮಾಡಿದ್ದು, ಆದರೆ ಇದ್ರ ಫಲ ಹೀಗೆ ಸಿಕ್ತಲ್ಲ ಅಂತ. ಇಷ್ಟೆಲ್ಲ ನಾನು ಬಯಸಿದ್ದೆ ಅಂತ. ಆತ್ಮ ಬಯಸೋದಿಲ್ಲ, ಇಚ್ಛಾ ಮುಕ್ತಿ ಇದೆ, ಆತ್ಮ ಫೀಲಿಂಗ್ ಲೆಸ್ ಇದೆ, ಆತ್ಮ ಅಕರ್ತ ಇದೆ. ಅಕರ್ತಾಪನದ ಭಾನದಲ್ಲಿದ್ದಾಗ ಒಳ್ಳೆಯದು ಕೆಟ್ಟಿದ್ದು ಎರಡರ ಫಲದಿಂದಲೂ ನಾನು ಮುಕ್ತಿರ್ತೀನಿ. ಅದಕ್ಕೆ ಗೀತಾದಲ್ಲಿ ಹೇಳಿದೆ, ನೀ ಏನೇ ಕರ್ಮ ಮಾಡು, ಆದರೆ ಕರ್ಮದ ಫಲ, ಅದರ ಇಚ್ಛೆಯನ್ನು ಯಾವತ್ತಿಗೂ ಇಡಬೇಡ ಅಂತ. ಹಾಗೆ ಬಾಬಾ ಹೇಳ್ತಾರೆ, ಯಾವ ಕರ್ಮ ಮಾಡಿದ ಮೇಲೆ ಅದರ ಬಂಧನ, ಅದು ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಅದು ಬಂಧನನೇ. ಕರ್ಮ ನೆನಪಾಗ್ತದ ಈ ಬುದ್ಧಿಗೆ, ವ್ಯಕ್ತಿ ನೆನಪಾಗ್ತಾರತ್ತಂದ್ರೆ ಅದು ಬಂಧನನೇ. ಅದಕ್ಕೆ ಬಂಧನ ನಿನಗೆ ಸೆಳಿಬಾರ್ದು. ಸಾರಾ ಕನೆಕ್ಷನ್ ಏಕ್ ಬಾಬಾ ಸೆ ರಹೆ. ಯಾರ ಇಮೇಜ್, ಯಾರ ಚಿತ್ರ, ದೇಹದಾರಿಯ ಒಂದು ಸ್ವರೂಪನ ಎದುರುಗಡೆಗೆ ಬರಬಾರ್ದು. ಯಾವ ಕರ್ಮದ ಫಲನೂ ನನ್ನನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೋಬಾರ್ದು. ಯಾವಾಗ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ನಾನು ಕರ್ತಾನೇ ಅಲ್ಲ ಅಂತ. ಅಕರ್ತ ಆತ್ಮ ಇಲ್ಲಿ ಏನೂ ಮಾಡ್ಲಿಕ್ಕೆ ಬಂದಿಲ್ಲ, ಕೇವಲ ನಾನು ಈ ಡ್ರಾಮಾ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀನಿ, ನನ್ನ ಪಾರ್ಟ್ ಪ್ಲೇ ಮಾಡ್ಲಿಕ್ಕೆ ಬಂದಿದ್ದೀನಿ ಅನ್ನೋದು ಮಾತ್ರ ಸತ್ಯ ಸ್ಮೃತಿ ಪ್ರತಿ ಹೆಜ್ಜೆಯಲ್ಲೂ ಇತ್ತು ಅಂದ್ರೆ ಮಾತ್ರ ಆತ್ಮ ಆನಂದದ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಆತ್ಮ ಕೇವಲ ಬಾಬನ್ ಸ್ಮೃತಿಯಲ್ಲಿರ್ಲಿಕ್ಕೆ ಸಾಧ್ಯ ಇದೆ. ಬಾಬನ್ ಸ್ಮೃತಿ ಯಾಕೆ ನಿರಂತರ ಯಾಕಿರುವುದಿಲ್ಲ ಅಂತಂದರೆ, ನಾನು ಮಾಡ್ತಿದ್ದೀನಿ ಅಂದಮೇಲೆ ಮಾಡಿದ್ರದ್ದು ಕರ್ಮಫಲ ನೆನಪಾಗ್ತದ. ನಾನೇ ಮಾಡಬೇಕು ಅಂದಾಗ ಭವಿಷ್ಯದಲ್ಲಿ ಅದು ಆಗುತ್ತೋ ಇಲ್ಲ, ಸಿಗುತ್ತೋ ಇಲ್ಲ ಅನ್ನುವಂಥ ಭಯನೂ ಕೂಡ ಇರ್ತದ. ಆ ಭಯದ ಒಂದು ಫಲನೂ ಕೂಡ ಆತ್ಮ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕೇವಲ ಒಬ್ಬ ಬಾಬನ ಜೊತೆಗೆ ನಿಮ್ಮ ಕನೆಕ್ಷನ್ ಇರಲಿ. ಯಾಕಂದ್ರೆ ರಿಯಲ್ನ ಆತ್ಮ, ನನ್ನ ಆತ್ಮನಿಗೆ ಈ ಡ್ರಾಮಾ, ಸ್ಕ್ರಿಪ್ಟೆಡ್ ಡ್ರಾಮಾ, ರೆಡಿಮೇಡ್ ಡ್ರಾಮಾ ಇದೆ, ಒಂದು ಫಿಲ್ಮ್ ಇದೆ. ಈ ಫಿಲ್ಮಲ್ಲಿ ಯಾರ ಜೊತೆಗೂ ನನ್ನ ಮನಸ್ಸು ಜೋಡಿಸುವಂಥ, ಕನೆಕ್ಟ್ ಮಾಡುವಂಥ, ಇದು ರಿಯಲ್ ಅಂತ ಅಂದ್ಕೊಳ್ಳುವ ಬಾಬಾ ಹೇಳ್ತಾರೆ ಜರೂರತ್ತಿಲ್ಲ. ಯಾಕೆಂದರೆ ಇದು ಅಜ್ಞಾನ ಆಗಿದೆ. ಯಾವಾಗ ಸತ್ಯದ ನಾಲೇಜ್ ನಿಮಗೆ ಸಿಕ್ಕಿದೆ ಅಂತಂದಮೇಲೆ ನಿಮ್ಮ ಎಲ್ಲ ಕನೆಕ್ಷನ್, ನಿಮ್ಮೆಲ್ಲ ಸಂಬಂಧ, ಎಲ್ಲ ಇಚ್ಛಾ, ಎಲ್ಲ ಪ್ರೇಮ್ ಒಬ್ಬ ಬಾಬನ ಜೊತೆಗೇ ಜೋಡಿಸ್ರಿ ಅಂತಾರೆ.
कोई से भी दिल लगी हुई ना हो. ನನ್ನ ಇಂಟ್ರೆಸ್ಟ್, ನನ್ನ ಶೇರಿಂಗ್ ಯಾರ ಜೊತೆಗೂ ಇರಬಾರ್ದು ಅಂತಾರೆ ಬಾಬಾ. ಅಲ್ಲಿ ಅವ್ರ ಜೊತೆಗೆ ಕೂಡುವ, ಮಾತಾಡುವ, ಶೇರ್ ಮಾಡಿಕೊಳ್ಳುವ, ಅವ್ರ ಮಾತಿನ ಒಂದು ಏನಿದೆ, ಅವ್ರ ಮಾತಿನ ಅಭಿಪ್ರಾಯ ನನ್ನ ಪ್ರತಿಯಾಗಿ, ಕ್ಯಾರೆಕ್ಟರ್ನ ಪ್ರತಿಯಾಗಿ ಏನಿದೆ ಅಂತ ಬಯಸ್ತೀವಿ ಅಂತಂದ್ರೆ, ಅಪ್ರಿಸಿಯೇಷನ್ ಬಯಸ್ತೀವಿ ಯಾರ ಕಡೆಯಿಂದರೆ, ಬಾಬಾ ಹೇಳ್ತಾರೆ ಈ ರೀತಿ ಯಾರ ಜೊತೆಗೂ ಇರಬಾರ್ದು ಅಂತ. ವಿಶ್ವ ನಾಟಕದ ಸ್ಕ್ರೀನ್ ಮೇಲೆ ಯಾವಾಗ ನಾ ಫಿಲ್ಮ್ ನೋಡ್ತಾ ಇದ್ದೀನಂತಂದ್ರೆ, ಆ ಫಿಲ್ಮ್ ಒಳಗಿನ ಯಾರೋ ವ್ಯಕ್ತಿಯಿಂದ ನಾನು ನನಗೆ ಇವರು ಬಹಳ ಒಳ್ಳೆಯವರು ಅಂತ ಅನಿಸ್ಕೋಬೇಕು, ಇವ್ರು ನನ್ನವರು ಅಂತ ಅನಿಸ್ಕೋಬೇಕಂದ್ರೆ ಎಂದಾದ್ರೂ ಸಿನಿಮಾದೊಳಗೆ, ಟಿ ವಿ ಒಳಗೆ ಇರುವಂಥ ವ್ಯಕ್ತಿ ನನ್ನವರಾಗಕ್ಕ ಅಥವಾ ನನಗೆ ಅಪ್ರಿಸಿಯೇಷನ್ ಮಾಡಲಿಕ್ಕೆ ಎಂದರೆ ಸಾಧ್ಯ ಅದ ಏನು? ಹಾಗೆ ಬಾಬಾ ಹೇಳ್ತಾರೆ, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ನಡೀತಾ ಇದೆ, ಈ ಒಂದು ಈ ಆ್ಯಕ್ಟರ್ನ ಮೂಲಕ ಯಾವತ್ತಿಗೂ ನೀನು ಪ್ರಶಂಸೆಯನ್ನ, ಇಚ್ಛೆಯನ್ನ, ಮನಸ್ಸನ್ನ ಜೋಡಿಸ್ಬೇಡ. ಐಸಾ ಪುರುಷಾರ್ಥ ಕರೋ. ಬಾಬಾ ಹೇಳ್ತಾರೆ ಇಂಥ ಪುರುಷಾರ್ಥ ಮಾಡ್ರಿ ಅಂತ. ನಾನು ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ನಿಮಗೆ ಇಲ್ಲಿ ಯಾವ ಕರ್ಮ ನೆನಪಿಗೆ ಆಗಬಾರ್ದು, ಯಾರ ಇಮೇಜ್, ಯಾರ ಚಿತ್ರ, ಯಾರ ಹೆಸರು ನನ್ನ ನೆನಪಿಗೆ ಬರಬಾರ್ದು. ಐಸಾ ಪುರುಷಾರ್ಥ ಕರೋ ಅಂತಾರೆ ಬಾಬಾ. ಇಂತಹ ಪುರುಷಾರ್ಥ ಮಾಡ್ರಿ. झगमुई में अपना टाइम ವೇಸ್ಟ್ ಮತ್ ಕರೋ. ಇಲ್ಲ ಸಲ್ಲದ, ಆಗಿ ಹೋದ ಯಾವುದಾದ್ರೂ ಮಾತಿನ ಒಂದು ಸ್ಮರಣೆಯೊಳಗೆ ಯಾರ ಜೊತೆಗರೆ ಕುತ್ಕೊಂಡು ಅಥವಾ ಸ್ವಯಂನೂ ಕುತ್ಕೊಂಡು ಮನಸ್ಸಿನಲ್ಲಿ ಅದೇ ಒಂದು ಸ್ಮರಣೆ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಯಾರಾದರೂ ಸಿಕ್ಕರು ಅಂದ್ರೆ ಅವ್ರ ಮುಂದೆ ಕೂಡ ಏನೋ ಪಾಸ್ಟಲ್ಲಿ ಆಗಿ ಹೋದ ಅಥವಾ ಭವಿಷ್ಯದ ವಿಚಾರಗಳ ಬಗ್ಗೆ ಎಂದಿಗೂ ಮಾತಾಡಬೇಡ್ರಿ ಅಂತಾರೆ ಬಾಬಾ. ವೇಸ್ಟ್, ಸಮಯವನ್ನು ವ್ಯರ್ಥ ಕಳಿಬೇಡ್ರಿ. ಯಾದ್ ಮೇ ರಹನೆ ಕಾ ಅಭ್ಯಾಸ ಕರೋ. ನಿರಂತರ ಬಾಬಾ ನೆನಪಲ್ಲೇ ಇರುವಂತಹ ಅಭ್ಯಾಸವನ್ನು, ನೆನಪು ತಾನಾಗೇ ಬರೋದಿಲ್ಲ, ನೆನಪು ಮಾಡ್ಕೊಳ್ಬೇಕಾಗ್ತದ. ನಾ ಯಾರು, ನಾ ಯಾರ ಸಂತಾನಿದ್ದೀನಿ, ನಾ ಯಾರಲ್ಲ ಅಂತ ಪದೇ ಪದೇ ಗಮನ ಕೊಟ್ಟು ನಾವು ಮಾಡಿದಾಗ ಈ ಅಭ್ಯಾಸದಲ್ಲಿ ಪಕ್ಕಾ ಆಗಲಿಕ್ಕೆ ಸಾಧ್ಯ ಇದೆ. धारणेಗಾಗಿ मुख्य सार पहला, जैसे बाबा टीचर रूप में पढ़ाकर सब पर रहम करते हैं, ಹೇಗೆ ಬಾಬಾ ಶಿಕ್ಷಕನ ರೂಪದಲ್ಲಿ ಓದಿಸಿ ಎಲ್ಲರ ಮೇಲೆ ದಯಾ ಮಾಡ್ತಾರೆ, ऐसे अपने आप पर और औरों पर भी रहम करना है. ಹೇಗೆ ಬಾಬಾ ಓದಿಸಿ ಎಲ್ಲರ ಮೇಲೆ ದಯಾ ಮಾಡ್ತಾ ಇದ್ದಾರೆ, ಹಾಗೆ ತಾವು ಕೂಡ ತಮ್ಮ ಮೇಲೆ ಮತ್ತು ಅನ್ಯರ ಮೇಲೆ ದಯಾ ಮಾಡ್ರಿ ಅಂತ ಓದಿಸ್ರಿ, ಈ ವಿದ್ಯೆಯ ಬಗ್ಗೆ ಎಲ್ಲರಿಗೂ ಹೇಳ್ರಿ ಅಂತ ಹೇಳ್ತಾರೆ ಬಾಬಾ. ದಯಾ ಮಾಡೋದು ಅಂತಂದರೆ, ದಯಾ ಮಾಡೋದು ಅಂದರೆ ನನ್ನ ಕ್ಯಾರೆಕ್ಟರ್ ಒಳಗೆ, ನನ್ನ ಪಾರ್ಟ್ ಒಳಗೆ ಏನು ಕಮ್ಮಿ ಇದೆ ಅದನ್ನು ತುಂಬುವುದು, ಸಂಬಂಧ ಕಮ್ಮಿ ಇದ್ದರೆ ಸಂಬಂಧಗಳನ್ನು ಕೊಡೋದು, ಏನೋ ಇಚ್ಛಾ ಇದೆ ಅಂದರೆ ಅದನ್ನು ಪೂರ್ಣ ಮಾಡೋದು, ಇದು ದಯಾ ಅಲ್ಲ. ಬಾಬಾ ಸ್ಪಷ್ಟ ಹೇಳ್ತಾರೆ, ನಾನು ಕೊಡುವಂತಹ ಈ ಪವಿತ್ರ, ಈ ಶ್ರೇಷ್ಠ ನಾಲೆಜ್, ಈ ನಾಲೆಜ್ನ ಬೆಳಕೆ ನೀವು ಆತ್ಮಗಳಿಗಾಗಿ ದಯಾ ಇದೆ. ಯಾಕೆ ಅಂದರೆ ಬಾಬಾ ಆತ್ಮಗಳನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ, ಪಾತ್ರಗಳನ್ನಲ್ಲ. ಪಾತ್ರದ ಬಗ್ಗೆ ಬಾಬಾ ಯಾಕೆ ಉದ್ಧಾರ ಮಾಡೋದಿಲ್ಲ ಅಂದ್ರೆ, ಪಾತ್ರ ಸಿನಿಮಾದ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ, ಸಿನಿಮಾ ಸ್ಕ್ರಿಪ್ಟೆಡ್ ಇದೆ, ರೆಡಿಮೇಡ್ ಇದೆ, ಬದಲಾಗದೇ ಇರುವಂಥದ್ದು, ಫಿಕ್ಸ್ಡ್ ಇದೆ. ಹೀಗಾಗಿ ಬಾಬಾ ಕ್ಯಾರೆಕ್ಟರ್ನ ಸುಧಾರಣೆಗಾಗಿ ಅವತ್ತಿಗೂ ನಮಗೆ ಗೈಡ್ ಮಾಡೋದಿಲ್ಲ. ಆತ್ಮನ ಮನಸ್ಸಿನ ಸುಧಾರಣೆಗಾಗಿ, ಅರ್ಥಾತ್ ಆತ್ಮ ನಿರಂತರ ತನ್ನ ಜಾಗೃತ ಅವಸ್ಥೆಯಲ್ಲಿರೋ ಸಲುವಾಗಿ, ಆತ್ಮ ತನ್ನ ಸಂಪೂರ್ಣತೆ ಅನುಭವ ಮಾಡೋ ಸಲುವಾಗಿ ಬಾಬಾ ಗೈಡ್ ಮಾಡ್ತಾರೆ. ಅಂದಮೇಲೆ ಬಾಬಾ ಏನು ನಾವು ಆತ್ಮ ಅಂತ ನೋಡ್ತಿದ್ದಾರೆ, ನಮ್ಮೆಲ್ಲ ಮಕ್ಕಳಿಗೆ ಬಾಬಾ ಆತ್ಮದ ರೂಪದಲ್ಲಿ ನೋಡ್ತಿದ್ದಾರೆ. ಆತ್ಮ ಅಂತೂ ಎವರ್ ಪ್ಯೂರ್, ನನ್ನ ಮಕ್ಕಳು ಸದಾ ಜಾಗೃತ ಜ್ಯೋತಿಗಳಿದ್ದಾರೆ ಅನ್ನುವಂತಹ ದೃಷ್ಟಿಯಲ್ಲಿನೇ ಬಾಬಾ ನೋಡ್ತಾರೆ. ಯಾಕಂದರೆ ಬಾಬಾ ಸದಾ ಜಾಗೃತ ಜ್ಯೋತಿ ಇದ್ದಾರೆ ಅಂದಮೇಲೆ ಇದೇ ದಯ. ಹಾಗೇ ನೀವು ಎಲ್ಲರೊಳಗ ಇವರೆಲ್ಲ ಆತ್ಮ ಇದ್ದಾರೆ, ಆದರೆ ಇವರೊಳಗಿನ ಜ್ಯೋತಿಯನ್ನು ಜಾಗೃತ ಮಾಡಬೇಕು, ಇವರ ಸತ್ಯ ಇವರಿಗೆ ಅನುಭವ ಮಾಡಿಸ್ಬೇಕನ್ನುವಂತಹ ಆತ್ಮಿಕ ಭಾವದಿಂದ ಇನ್ನೊಬ್ಬರಿಗೆ ಓದಿಸ್ರಿ, ನಿಮಗೂ ದಯಾ ಮಾಡಿಕೊಡ್ರಿ, ಬೇರೆಯವರನ್ನು ದಯಾ ಮಾಡ್ರಿ. ಪಢಾಯಿ और ಶ್ರೀಮತ್ पर पूरा ध्यान देना है. ವಿದ್ಯೆ ಮತ್ತು ಶ್ರೀಮತದ ಮೇಲೆ ಪೂರಾ ಗಮನ ಇರಲಿ ಅಂತಾರೆ ಬಾಬಾ. ವಿದ್ಯೆಯಲ್ಲಿ ನಾ ಯಾರು, ನಾ ಯಾರ ಸಂತಾನಿದ್ದೀನಿ, ನಂದೇನು ಕರ್ತವ್ಯ ಇದೆ, ನಾ ಏನು ಮಾಡಬೇಕಾಗಿದೆ, ಇದು ಸದಾ ವಿದ್ಯೆ ಮೇಲೆ ಗಮನ ಇರಲಿ. ಮತ್ತು ಬಾಬಾ ಹೇಳ್ತಾರ, ವಿದ್ಯೆ ಕಡೆಗೆ ಮತ್ತು ಶ್ರೀಮತದ ಕಡೆಗೆ ನಾ ಏನು ಮಾಡಬೇಕಾಗಿದೆ,
ಏನು ನಾ ಮಾಡಬಾರ್ದು, ನಾ ಆತ್ಮ ಅಂತ ತಿಳ್ಕೊಬೇಕಿದೆ, ಈ ಡ್ರಾಮಾ ಅಂತ ತಿಳ್ಕೊಳ್ಳೋದಲ್ಲ, ಈ ಪಾರ್ಟ್, ಈ ದೇಹ ನಾನು ಅಂತ ತಿಳ್ಕೊಬೇಡ್ರಿ ಅಂತ ಏನು ಹೇಳಿದ್ದಾರೆ ಈ ಕಡೆಗೆ ಗಮನ ಕೊಡ್ರಿ. ಅಪನೇ ಕ್ಯಾರೆಕ್ಟರ್ ಸುಧಾರಣೆ ಹೇ, ತಮ್ಮ ಕ್ಯಾರೆಕ್ಟರ್ನ ಸುಧಾರಣೆ ಮಾಡಿಕೊಡ್ರಿ ಅಂತಾರೆ ಬಾಬಾ. ಕ್ಯಾರೆಕ್ಟರ್ನ ಸುಧಾರಣೆ ಅಂತಂದರೆ ಯಾವಾಗ ನಾ ಆತ್ಮನ ಸ್ಮೃತಿ ಬದಲಾಗ್ತದೋ ಕ್ಯಾರೆಕ್ಟರು ಕೂಡ ಅವಶ್ಯವಾಗಿ ಬದಲಾಗಲಿಕ್ಕೆ ಶುರುವಾಗ್ತದೆ. ಅಂದರೆ ಕ್ಯಾರೆಕ್ಟರ್ ಒಳಗಿರುವಂತಹ ಸ್ಮೃತಿ ಆಗಿರ್ಬೋದು, ಕ್ಯಾರೆಕ್ಟರ್ ಏನು ನಿಜ ಅಂತ ಅನುಭವ ಮಾಡ್ತಾ ಇದೆ, ಇದೆಲ್ಲ ರಿಯಲ್ ಅಂತ ಮನಸ್ಸು, ಇದೂ ಕೂಡ ಇದು ಕೇವಲ ಕ್ಯಾರೆಕ್ಟರ್ ಇದೆ, ಪಾರ್ಟ್ ಇದೆ, ಅಥವಾ ಈ ಪಾರ್ಟ್ ಒಳಗೆ ಏನು ಸ್ಕ್ರಿಪ್ಟೆಡ್ ಇದೆ ಇದು ನಾನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನನ್ನ ಸ್ಮೃತಿಯನ್ನು ಬದಲಾಯಿಸ್ಕೊಂಡ್ರೆ, ನನ್ನ ಆತ್ಮಸತ್ಯದ ಅರಿವನ್ನು ನಾನು ಜಾಗೃತ ಮಾಡಿಕೊಂಡ್ರೆ ಕ್ಯಾರೆಕ್ಟರ್ ಜರೂರ್ ಬದಲಾವಣೆ ಆಗ್ತದೆ. सेकंड पॉइंट, आपस में कोई पुरानी सड़ी हुई परचिंतन की बातें करके बाबा से बुद्धियोग नहीं तुड़ाना है. अंडरलाइन, ವಿಶೇಷ ಅಂಡರ್ಲೈನ್. ಪರಸ್ಪರ ಕುತ್ಕೊಂಡಿರಂದ್ರ ಇಬ್ಬರು ಆತ್ಮ, ಬಿಕೆ ಆತ್ಮ ಯಾರು ಜಾಗೃತ ಜ್ಯೋತಿ ಇದ್ದಾರೆ, ಅರ್ಥಾತ್ ಬಾಬಾ ನಮ್ಮನ್ನು ಜಾಗೃತ ಮಾಡಿದಾರಂತಂದ್ರೆ ನಾವಿಬ್ಬರು ಸೇರಿ ಬಂದ್ರ ಅಲ್ಲಿ ಕೊಳೆತು ಹೋದ ಹಳೆಯ ಮಾತುಗಳ ಪರಿಚಿಂತನೆ ಮಾಡಬೇಡ್ರಿ ಅಂತಾರೆ ಬಾಬಾ. ಹೀಗೆ ಹಿಂದೆ ನಾನು ಚಿಕ್ಕವರಿದ್ದಾಗ ಹೀಗಾಯಿತು ಅಂತನೋ, ಅಥವಾ ಬಾಬಾ ಹೇಳ್ತಾರೆ ನನ್ನ ಜೀವನದಲ್ಲಿ ಹೀಗೀಗೆ ನಡೀತು ಅಂತ ಹಳೆಯ ಕೊಳೆತು ಹೋದ ಆಗಿ ಹೋದ ಮಾತಿನ ಮರುಸ್ಮರಣೆ ಮಾಡಬೇಡ್ರಿ ಅಂತಾರೆ ಬಾಬಾ. ಇದರಿಂದ ಆ ಮಾತಿನಿಂದ ಏನಾದರೂ ನನಗೂ ಮತ್ತು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅವ್ರ ಆತ್ಮ ಕಲ್ಯಾಣ ಆಗ್ತದೇನು, ಅದರಿಂದ ಬಾಬನ್ ನೆನಪು ಬರ್ತದೇನು, ಬಾಬನ್ ನೆನಪು ಬರುವಂತಹ ಮಾತುಗಳನ್ನೇ ಮಾತಾಡಬೇಕು ಪರಸ್ಪರ ಅಂತಾರೆ ಬಾಬಾ. ಅದಕ್ಕೆ ಕೊಳೆತು ಹೋದ ಮಾತಿನ ಪರಿಚಿಂತನೆ ಮಾಡಬೇಡ್ರಿ. ನೀವು ಹಿಂದಿನ ಕೊಳೆತ ಮಾತು ಅಂದರೆ ಆಗಿ ಹೋದ ಮಾತುಗಳು, ವ್ಯರ್ಥ ಮಾತುಗಳ ಪರಸ್ಪರ ಚಿಂತನೆ ಮಾಡಿ ನೀವು ಮಾತಾಡ್ತೀರತ್ತಂದರೆ ಬುದ್ಧಿಯೋಗ ಬಾಬನಿಂದ ಮುರಿದು ಬಿಡ್ತದ, ಬಾಬಾ ನೆನಪು ಬರೋದಿಲ್ಲ. ಅದಕ್ಕೆ ಅಂತ ಬಾಬನ್ ನೆನಪು ಮುರಿಯುವಂಥ ಯಾವ ಮಾತು ಪರಸ್ಪರ ಕುತ್ಕೊಂಡು ಮಾತಾಡಬೇಡ್ರಿ. ಕೋಯಿ ಬಿ ಪಾಪ ಕರ್ಮ ನಹಿ ಕರ್ನಾ ಹೇ, ಯಾದ್ ಮೇ ರಹಕರ್ ಜಂಗ್ ಉತಾರ್ನೆ ಹೇ. ಯಾವ ಪಾಪಕರ್ಮನೂ ಮಾಡಬೇಡ್ರಿ. ಪಾಪಕರ್ಮ ಅಂದರೆ ನಾ ಮಾಡ್ತಾ ಇದ್ದೀನಿ, ನಾ ಮಾಡಬೇಕು ಅನ್ನುವಂಥದ್ದೇನಿದೆಯಲ್ಲ ಇದೇ ಪಾಪಕರ್ಮ. ಆ ಕ್ಯಾರೆಕ್ಟರ್ ಮಾಡ್ತದ, ನಾ ಕ್ಯಾರೆಕ್ಟರಿಂದ ಪರೆಯಾಗಿರುವ ಸಾಕ್ಷಿ ದೃಷ್ಟ ಆತ್ಮ ಇದ್ದೀನಿ, ನಾನಾ ಮಾಡ್ತೀನಿ ಅನ್ನುವಂಥದ್ದು ಕಾನ್ಷಿಯಸ್ ಯಾವಾಗ ಬರ್ತದೋ ಇದು ಪಾಪದಲ್ಲಿ ಜಮಾ ಆಗ್ತದೆ. ಅಂದರೆ ಕ್ಯಾರೆಕ್ಟರ್ನ ಪಾಪ ಮನಸ್ಸಿನ ಪಾಪ ಆಗ್ತದೆ. ಅದಕ್ಕಾಗಿ ಯಾವ ಪಾಪ ಕರ್ಮ ಮಾಡಬೇಡ್ರಿ. ಬಾಬಾರ ನೆನಪಿನಿಂದ, ಆತ್ಮನ ನೆನಪಿನಿಂದ ಯಾವ ಜಂಗ್ ಏರಿದೆ ಅದನ್ನೆಲ್ಲ ಇಳಿಸ್ಕೋಬೇಕಾಗಿದೆ. वरदान, दृढ़ता द्वारा कलराटी जमीन में भी फल पैदा करने वाले सफलता स्वरूप भव. ದೃಢತೆಯ ಮೂಲಕ ಬಂಜರು ಭೂಮಿಯಲ್ಲಿಯೂ ಕೂಡ ಫಲ ಹುಟ್ಟಿಸುವಂತಹ ಸಫಲತಾ ಸ್ವರೂಪರು ಆಗಿರಿ. ಸಫಲತಾ ಸ್ವರೂಪರು ಆಗ್ರಿ ಅಂತ ಬಾಬಾ ವರದಾನ ಕೊಡ್ತಾರಂದ್ರ, ಸಫಲತೆ ಅಂದರೆ ಆತ್ಮದ ಹೈಯೆಸ್ಟ್ ಕಾನ್ಷಿಯಸ್ನ ನಿರಂತರ ಅನುಭೂತಿನೇ ಸಫಲತೆ. ಸಫಲತೆ ಅಂದರೆ ಹೀಗಲ್ಲ, ವೈಯಕ್ತಿಕ ಜೀವನದಲ್ಲಿ ಶರೀರದ ಆರೋಗ್ಯನೂ ಸುಧಾರಣೆ ಆಯಿತು, ಜೀವನದಲ್ಲಿ ಎಲ್ಲರೂ ಮಧುರತೆಯಿಂದ ನಮ್ಮ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದಾರ, ಅದಕ್ಕೆ ನಮ್ಮ ಜೀವನ ಭಾಳ ಚಲೋ ಆಯಿತು ಅಂತನೋ, ಅಥವಾ ಆರ್ಥಿಕ ಪ್ರಗತಿ ಆಗ್ತಾ ಇದೆ, ಮನೆಯಲ್ಲಿ ಎಲ್ಲ ಸಮೃದ್ಧ ಆಗ್ತಾ ಇದೆ ಅಂತಂದ್ರೆ ತಿಳ್ಕೊತೀವಿ ಸಫಲ ಆದ್ವಿ, ನಮ್ದೆಲ್ಲ ಚಲೋ ಆಯಿತು ಅಂತ ತಿಳ್ಕೊತೀವಿ. ಕ್ಯಾರೆಕ್ಟರ್ನ ಸುಧಾರಣೆ ಅದು ಮೊದಲೇ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಇಲ್ಲ ಅಂತಂದ್ರೆ ಸೇವಾ ಕೇಂದ್ರದ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೂ ನಾವು ನಮ್ಮ ಸಫಲತೆ ಅಂತ ತಿಳ್ಕೊತೀವಿ. ಡ್ರಾಮಾದಲ್ಲಿ ಯಾವುದು ಮೊದಲೇ ನೂಂದಿದೆ ಅದು ಆಗಿಯೇ ತೀರ್ತದ. ಯಾವ ಕ್ಯಾರೆಕ್ಟರ್ನ ಮೂಲಕ ಸೇವಾ ವೃದ್ಧಿಗೊಳಿಸಬೇಕು, ಸಂಬಂಧಗಳ ಬೆಳವಣಿಗೆ ಆಗಬೇಕು, ಅದು ಮೊದಲೇ ಡ್ರಾಮಾದಲ್ಲಿ ನೂಂದಿದೆ. ಅದನ್ನು ನಾನು ಮಾಡಿದ್ದೀನಿ ಅನ್ನೋದೇ ವಿಕರ್ಮ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸಫಲತೆ ಅಂದರೆ ಏನು? ಸಫಲತೆ ಅಂದರೆ ಈ ಡ್ರಾಮಾದಿಂದ ಪರೆಯಾಗಿ ನಾ ಆತ್ಮ ಅನ್ನುವ ನನ್ನ ಸತ್ಯ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗ್ತೀನಿ, ಸದಾ ನಿರಂತರ ಪರಮಾತ್ಮನ ಸಂಘದ ಅನುಭವ ಮಾಡ್ತೀನಿ ಅಂತಂದ್ರೆ ಇದು ಸಫಲತೆ. ಇಂತಹ ಸಫಲತಾ ಮೂರ್ತರು ಆಗ್ರಿ. ಹೇಗೆ? ದೃಢತೆಯ ಮೂಲಕ ಅಂತಾರೆ ಬಾಬಾ. ದೃಢತಾ ಏನು? ಮೈ ಹೂ ಹೀ ಸಂಪೂರ್ಣ ಆತ್ಮ, ನಾನು ಇರುವುದೇ ಸಂಪೂರ್ಣ ಆತ್ಮ, ಆಗುವುದೇನೂ ಇಲ್ಲ, ನಾನು ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವ ಸತ್ಯದ
ಸ್ಮರಣೆಯಿಂದ ಬಂಜರು ಭೂಮಿಯಲ್ಲೂ ಕೂಡ ಫಲ ಹುಟ್ಟಿಸುವಂತಹ ಸಫಲತಾ ಮೂರ್ತರು ಆಗ್ರಿ ಅಂತಾರೆ ಬಾಬಾ. कोई भी बात में सफलता स्वरूप बनने के लिए दृढ़ता और स्नेह का संगठन चाहिए. ಯಾವುದೇ ಮಾತಿನಲ್ಲಿ ಸಫಲತೆಯ ಸ್ವರೂಪರಾಗಬೇಕು ಅಂದರೆ ಆತ್ಮನ ಸಂಪೂರ್ಣ ಸತ್ಯಸ್ಮೃತಿಯ ಅನುಭವಿ ಆಗಬೇಕು ನಿರಂತರ ಅಂತಂದರೆ ಒಂದು ದೃಢತೆ ಮತ್ತು ಸ್ನೇಹದ ಸಂಘಟನೆ ಬೇಕು ಅಂತಾರೆ ಬಾಬಾ. ಸಂಘಟನೆ 2 ಸ್ವರೂಪದಿದೆ. ಒಂದು ನಾ ಆತ್ಮ ಇದೀನಿ ಅನ್ನುವ ಸತ್ಯದ ಅನುಭವ ಮಾಡುವಂತಹ ಸ್ನೇಹಿ ಆತ್ಮಗಳ ಸಂಘಟನೆ ಬೇಕು. ಯಾವತ್ತಿಗೂ ನಾವು ಬಿಕೆ ಅಂತ ತಿಳ್ಕೊಂಡು ಬಿಕೆಗಳು ಅವರು ವ್ಯರ್ಥ ಮಾತಾಡಲಿ, ಅವರು ದೇವಭಾನದಲ್ಲಿರಲಿ, ಅವ್ರ ಜೊತೆಗೆ ನಾವು ಸ್ನೇಹಿ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಇದರಿಂದ ಬಾಬನ ಜೊತೆಗಿನ ಸೂಕ್ಷ್ಮ ಲಿಂಕ್ ಕಟ್ ಆಗ್ಲಿಕ್ಕೆ ಶುರುವಾಗ್ತದೆ. ಸಂಘಟನೆ ಎಂಥದ್ದಿರ್ಬೇಕಂತಾರೆ ಬಾಬಾ, ಒಂದು ದೃಢತೆ ಉಳ್ಳಂಥ ಆತ್ಮಗಳು, ಎರಡನೇದು ಸ್ನೇಹಿ ಆತ್ಮ. ದೃಢತೆ ಏನು, ನಾ ಸಂಪೂರ್ಣ ಆತ್ಮ ಇದ್ದೀನನ್ನುವಂಥ ಸತ್ಯದ ಅನುಭವಿ ಉಳ್ಳಂಥ ಆತ್ಮರು. ಎರಡನೇದು ಭಗವಂತನ ಸಂಪೂರ್ಣ ಸ್ನೇಹಿ ಅಂದರೆ ಸೋಲ್ ಕಾನ್ಷಿಯಸ್ನಲ್ಲಿ ಇರುವಂಥ ಆತ್ಮ, ಅವ್ರ ಸಂಘಟನೆಯಲ್ಲಿ ಇರಬೇಕು ಅಂತಾರೆ ಬಾಬಾ. ಒಂದು ಸೂಕ್ಷ್ಮ ಸಂಘಟನೆ ಅಂತಂದರೆ ನಾ ಆತ್ಮ, ಮನ, ಬುದ್ಧಿ, ಸಂಸ್ಕಾರ ಇವು ಎಲ್ಲವುಗಳ ಒಂದು ಮೂಲ ಸಂಘಟನೆ. ಈ ಸಂಘಟಿತ ಆಗಿ ನಾನು ಬಾಬನ್ ಜೊತೆಯಲ್ಲಿ ಇರ್ತೇನೆ ಅಂದರೆ ಪರಂ ಪವಿತ್ರ ಬಾಬಾ, ನಾ ಆತ್ಮ, ಮನ, ಬುದ್ಧಿ, ಸಂಸ್ಕಾರ ಸೂಕ್ಷ್ಮ ನಮ್ಮೆಲ್ಲರ ಸಂಘಟನೆ. ಈ ಸಂಘಟನೆ ಇತ್ತು ಅಂತಂದರೆ ಅವಶ್ಯ ಸಫಲತೆ ಪ್ರಾಪ್ತಿ ಆಗ್ತದೆ. ये दृढ़ता कलराटी जमीन में भी फल पैदा कर देती है. ದೃಢತೆ, ನಾನಿರುವುದೇ ಸಂಪೂರ್ಣ ಆತ್ಮ ಅನ್ನೋದು ಸತ್ಯ ನನಗೆ ಇತ್ತು ಅಂದ್ರೆ, ಈ ಸ್ಮರಣೆ ಇತ್ತು ಅಂದರೆ, ಈ ವಿಶ್ವಾಸ ಇದೆ ಅಂತಂದ್ರೆ ಬಾಬಾ ಹೇಳ್ತಾರೆ ಬಂಜರ ಭೂಮಿಯೊಳಗೂ ಫಲ ಹುಟ್ಟುತ್ತದೆ. ಬಂಜರ ಭೂಮಿ ಅಂದರೆ ಕ್ಯಾರೆಕ್ಟರಲ್ಲಿ ಎಷ್ಟೇ ತೊಂದರೆ ಇರಲಿ, ರೋಗನೇ ಇರಲಿ, ಯಾವುದೂ ನಮ್ಮ ಅನುಕೂಲಿ ಇರಲಿ ಇರದೇ ಇರಲಿ, ಅಲ್ಲಿಯೂ ಕೂಡ ಆತ್ಮಿಕ ಸ್ಥಿತಿಯ ಒಂದು ಶಕ್ತಿ, ವೈಬ್ರೇಷನ್ ಹರಡಲಿಕ್ಕೆ ಸಾಧ್ಯ ಇದೆ. उसे आजकल साइंस वाले रेत में भी फल पैदा करने का प्रयत्न कर रहे हैं ना, ऐसे आप साइलेंस की शक्ति द्वारा स्नेह का पानी देते हुए फलीभूत बनो. ಹೇಗೆ ಈ ಸೈನ್ಸ್ನವರು ಇತ್ತೀಚೆಗೆ ಈ ಒಂದು ಇನ್ವೆನ್ಷನ್ ಮಾಡಿದ್ದಾರೆ, ಮರುಭೂಮಿಯೊಳಗೂ ಕೂಡ ವಿಜ್ಞಾನದ ಶಕ್ತಿಯಿಂದ ಮರುಭೂಮಿಯಲ್ಲೂ ಕೂಡ ಹಸಿರನ್ನ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಅವ್ರು ಆ ಕಾರ್ಯ ಮಾಡ್ತಾ ಇದ್ದಾರಂದ್ರೆ ನೀವು ಸೈಲೆನ್ಸ್ನ ಶಕ್ತಿ ಅಂದರೆ ಸಂಪೂರ್ಣ ಆತ್ಮ ಆಗಿರುವ ಸತ್ಯ. ಸಂಪೂರ್ಣ ಆತ್ಮ, ನಾ ಕ್ಯಾರೆಕ್ಟರ್, ದೇಹ, ರೋಗ, ಚಿಂತೆ, ಕಮಜೋರಿ ಇದರಿಂದ ಪರೆ ನಾ ಆತ್ಮ ಇದೀನನ್ನುವಂಥ ಸತ್ಯ ದೃಢತೆಯೊಳಗ ನೀವಿದ್ರಿ ಅಂದ್ರೆ, ಸೈಲೆನ್ಸ್ನ ಶಕ್ತಿ ನಿಮ್ದಿತ್ತು ಅಂತಂದರೆ ಎಂತಹ ಭೂಮಿ ಅಂದರೆ ಈ ಏರಿಯಾದಲ್ಲಿ ಸೇವಾ ಆಗೋದಿಲ್ಲ, ಈ ಊರಿನ ಜನ ಸೇವಾ ಮಾಡುವುದಿಲ್ಲ, ಇವರು ಅಧ್ಯಾತ್ಮದ ಕಡೆಗೆ ಒಲವಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಮರುಭೂಮಿ ಇದ್ದಂಗೆ. ಬಾಬಾ ಹೇಳ್ತಾರೆ, ಒಂದು ವೇಳೆ ನಿನ್ನ ಸಫಲತೆ ಇತ್ತು ಅಂತಂದ್ರೆ, ಅರ್ಥಾತ್ ಆತ್ಮಸ್ಥಿತಿ ಇತ್ತು ಅಂದರೆ, ಸೈಲೆನ್ಸ್ನ ಪವರ್ ತಿನ್ನೊಳಗಿತ್ತು ಅಂದರೆ, ನೀ ಮರುಭೂಮಿಯೊಳಗೂ ಕೂಡ ಎಲ್ಲಿ ಅಧ್ಯಾತ್ಮದ ಇಂಟ್ರೆಸ್ಟ್ ಇಲ್ಲ, ಎಲ್ಲಿ ಪರಮಾತ್ಮನ ಪ್ರತಿಯಾಗಿ ಆ ಒಂದು ಸತ್ಯ ಅನ್ವೇಷಣೆಯ ಒಂದು ಇಂಟ್ರೆಸ್ಟ್ ಇಲ್ಲ, ಅಂತಲ್ಲಿಯೂ ಕೂಡ ನೀವು ಆ ಆತ್ಮರಿಗೆ ನೀವು ಒಂದು ಆಶಾ ಕಿರಣ್, ಆ ಒಂದು ಕಾರಂಜಿಯನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಬಾಬಾ. तो दृढ़ता द्वारा ना उम्मीद में भी उम्मीदों का दीपक जगा सकते हो. ಎಲ್ಲಿ ಭರೋಸಾ ಇಲ್ಲ, ಎಲ್ಲಿ ನಾವು ಹಿಂಗೆ ಆಗ್ತೀವಿ ಅನ್ನುವಂಥದ್ದು ಯಾವುದೇ ರೀತಿಯ ಅವರಲ್ಲಿ ಇಚ್ಛೆಯೇ ಇಲ್ಲ, ಅಂಥವರಲ್ಲೂ ಕೂಡ ನೀವು ನಾನು ಆತ್ಮ ಸಂಪೂರ್ಣ ಇದ್ದೀನಿ, ಸತ್ಯ ಇದ್ದೀನಿ, ಅವಿನಾಶಿ ಇದ್ದೀನಿ ಅನ್ನುವಂಥ ಈ ಆಶಾ ಕಿರಣವನ್ನು ಅವರಲ್ಲಿ ಹುಟ್ಟಿಸ್ಲಿಕ್ಕೆ, ಅವರ ಆತ್ಮ ಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ ಅಂತಾರೆ ಬಾಬಾ. ಒಂದು ವೇಳೆ ದೃಢತೆ ಇದ್ದರೆ, ಸತ್ಯ ಸ್ನೇಹ ಇದ್ದರೆ, ಮತ್ತು ಸೈಲೆನ್ಸ್ನ ಪವರ್ ನಿಮ್ಮಲ್ಲಿ ಇತ್ತು ಅಂತಂದರೆ ಅವಶ್ಯ ನೀವು ಎಂತಹ ಅಸಂಭವನೂ ಕೂಡ ಸಂಭವ ಮಾಡಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಕ್ಯೂಂಕಿ ಹಿಮ್ಮತ್ ಸೆ ಬಾಬಾ ಕಿ ಮದದ್ ಮಿಲ್ ಜಾತಿ ಹೈ. ಎಲ್ಲಿ ಧೈರ್ಯ ಇದೆ, ಎಲ್ಲಿ ಸಾಹಸ ಇದೆ, ಅಲ್ಲಿ ಭಗವಂತನ ಒಂದು ಸಹಯೋಗ ಅವಶ್ಯ ಸಿಗ್ತದ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಮೊದಲು ನೀವು ಎಲ್ಲದರಿಂದ ಡಿಟ್ಯಾಚ್ ಆಗಿ ಆತ್ಮ ಆಗಿರುವ ಸಂಪೂರ್ಣ ಸತ್ಯದ ಅನುಭವ ಮಾಡಿದ್ರಿ ಅಂತಂದರೆ, ನಿಮ್ಮ ಮೂಲಕ, ಕ್ಯಾರೆಕ್ಟರ್ನ ಮೂಲಕ ಅವಶ್ಯ ಎಲ್ಲ ಕಡೆಗೂ ಸರ್ವಿಸ್, ಒಳ್ಳೆಯ ಸೇವಾ, ಆತ್ಮಿಕ ಸೇವಾ ಆಗಲಿಕ್ಕೆ ಸಾಧ್ಯ ಇದೆ.
स्लोगन, अपने को सदा प्रभु की अमानत समझकर चलो तो कर्म में रूहाನಿಯತ್ ಆಯಿಗೆ. ಯಾವತ್ತಿಗೂ ಭಗವಂತ ಕೊಟ್ಟಂತ ಗಿಫ್ಟ್ ಈ ಕ್ಯಾರೆಕ್ಟರ್, ಈ ರೋಲ್ ಏನಿದೆ ಇದು ನಾನಲ್ಲ ಅಂತ. ನಾ ಏನೂ ಅಲ್ಲ, ನಾನು ಜೀರೋ ಇದ್ದೀನಿ ಅಂದರೆ ಆತ್ಮ ಇದ್ದೀನಿ, ಶರೀರ್ ನಂದಲ್ಲ. ಡೈರೆಕ್ಟರ್ ಬಾಬಾ ಈ ಶರೀರ್ ಕೊಟ್ಟಿದ್ದಾರೆ, ಸಂಬಂಧ ಕೊಟ್ಟಿದ್ದಾರೆ, ಇದು ಬಾಬಾ ಕೊಟ್ಟಂತ ಗಿಫ್ಟ್ ಅಂತ ತಿಳ್ಕೊಂಡು ನೀವು ಒಂದು ವೇಳೆ ನಡೆದ್ರಿ ಅಂತಂದ್ರೆ ಬಾಬಾ ಹೇಳ್ತಾರೆ ನೀವು ಮಾಡುವ ಕರ್ಮದಲ್ಲೂ ಕೂಡ ಆತ್ಮೀಯ ಶಕ್ತಿ ತುಂಬುತ್ತದ. ಅವ್ಯಕ್ತಿಶಾರೆ, ಈಗ ಲಗನದ ಅಗ್ನಿಯನ್ನ ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲಾ ರೂಪರು ಆಗ್ರಿ. ಸಾರ್ಥಿ ಅರ್ಥಾತ್ ಆತ್ಮ ಅಭಿಮಾನಿ. ಸಾರ್ಥಿ ಅಂದರೆ ಶರೀರ, ಈ ಕ್ಯಾರೆಕ್ಟರ್, ಈ ಪಾರ್ಟ್ ಇದೆ, ಇದು ನಿರ್ಜೀವಿದೆ, ಇದರಲ್ಲಿನ ಆತ್ಮ ಸಾರ್ಥಿ ಇದ್ದೀನಿ, ಇದಕ್ಕೆ ಶಕ್ತಿ ತುಂಬುವಂತಹ कार्य ಮಾಡ್ತೀನಿ. सो ब्रह्मा बाबा ने इस विधि से नंबर 1 की सिद्धि प्राप्त की, तो फॉलो फादर. ಬ್ರಹ್ಮ ಬಾಬಾರವರು ಸದಾ ಹೀಗೆ ತಿಳ್ಕೊಂಡ್ರು, ಇದು ರಥ ಇದೆ ಬಾವಂದು, ನಾ ರಥಿ ಸಾರಥಿ ಇದ್ದೀನಿ, ನಾನು ಈ ದೇಹದಿಂದ ಡಿಟ್ಯಾಚ್ ಇದ್ದೀನಿ, ಈ ದೇಹದ ಮೂಲಕ ಆಗುವ ಕರ್ಮ ನನ್ನ ಕರ್ಮ ಅಲ್ಲ, ದೇಹದ ಮೂಲಕ ಏನೆಲ್ಲ ನಡೀತಾ ಇದೆ ಇದು ಯಾವುದೂ ನಾನಲ್ಲ ಅನ್ನುವ ಈ ಒಂದು ವಿಧಿಯ ಮೂಲಕ ಅವರು ಯಶಸ್ವಿಯಾದರೂ ತಾವು ಕೂಡ ಫಾಲೋ ಮಾಡ್ರಿ ಅಂತಾರೆ ಬಾಬಾ. ಜैसे ಬಾಬಾ ದೇಹಕ್ಕೋ ಅಧೀನ್ ಕರ್ ಪ್ರವೇಶ ಹೋತೆ ಹೇ, ಹೇಗೆ ಬಾಬಾ ದೇಹವನ್ನು ಅಧೀನ ಮಾಡಿ ಅಂದರೆ ಈ ಪ್ರಕೃತಿಯನ್ನ ಅಧೀನ ಮಾಡಿ ಶಿವಬಾಬಾ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ, ಅರ್ಥಾತ್ ಸಾರಥಿ ಬಂತೆ ಹೇ. ಶಿವಬಾಬಾನೂ ಕೂಡ ಈ ಶರೀರದಲ್ಲಿ ಸಾರಥಿ ಆಗ್ತಾರೆ. ಸಾರಥಿ ಕಿ ಸ್ಥಿತಿ ಮೇ ರಹೋ ಅಂದರೆ ನಾನು ದೇಹ ಅನ್ಕೋಬೇಡ್ರಿ, ನಾನು ಅಕ್ಕೋರು, ನಾನು ಬಿಕೆ, ನಾನು ಸೀನಿಯರ್ ಅಂತ ಅನ್ಕೋಬೇಡ್ರಿ. ಇದು ಸೀನಿಯರ್ ಶರೀರ ಆಗಿದೆ, ಪಾರ್ಟಲ್ಲಿ ಸೀನಿಯರ್, ಪಾರ್ಟಲ್ಲಿ ಬಿಕೆ, ಪಾರ್ಟ್ ಒಳಗ ನಾನು ದೊಡ್ಡವರು ಸಣ್ಣವರು ಶ್ರೀಮಂತ ಬಡವ್. ಸೊ ಬಾಬಾ ಹೇಳ್ತಾರೆ ಎಂದಿಗೂ ಇದನ್ನು ನೀವು ಸ್ವೀಕಾರ ಮಾಡಬೇಡ್ರಿ, ಕೇವಲ ಏನು ತಿಳ್ಕೊಟ್ರಿ ನಾ ಸಾರಥಿ ಎನ್ನುವ ಸ್ಥಿತಿಯಲ್ಲೇರಿ. ರೋಲ್ ಕ್ಯಾರೆಕ್ಟರ್ ಫಿಕ್ಸ್ಡ್ ಇದೆ, ಬಾಬಾ ಡ್ರಾಮಾ ಕೊಟ್ಟಿರುವಂಥದ್ದು, ಇದರಲ್ಲಿ ಕೇವಲ ನಾ ಆತ್ಮ ಸ್ಥಿತಿದ್ದೀನಿ ಅನ್ನುವಂತಹ ಸಾರಥಿ ಸ್ಥಿತಿಯಲ್ಲಿರಿ ಅಂತ ಹೇಳ್ತಾರೆ ಬಾಬಾ. सारथी स्वतः ही साक्षी हो, कुछ भी करेंगे, देखेंगे, सुनेंगे, सब कुछ करते भी माया के लेप छेप से निर्लेप रहेंगे. ವಿಶೇಷ ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಯಾವಾಗ ಸಾರಥಿ ಸ್ಥಿತಿ ಇರ್ತದೆ ನಮ್ಮದು ಅಂದರೆ ನಾ ಆತ್ಮ ಈ ಶರೀರ ರೂಪಿ ರಥದಲ್ಲಿ ಕುತ್ಕೊಂಡಿದ್ದೀನಿ, ದೃಶ್ಯವನ್ನು ನೋಡ್ತಾ ಇದ್ದೀನಿ, ಇಲ್ಲಿಯ ಶಬ್ದಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಆದರೆ ನಾನೇನು ಮಾಡ್ತಾ ಇಲ್ಲ, ನಾನು ಏನೂ ಇದಕ್ಕೆ ಜಿಮ್ಮೆದಾರಲ್ಲ. ಡ್ರಾಮಾ ಈ ಶರೀರದ ಮೂಲಕ ಮಾಡಿಸ್ತಾ ಇದೆ, ನಾನು ಕೇವಲ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ ಅನ್ನುವಂಥ ಸ್ಥಿತಿ ಇತ್ತು, ಸ್ಮೃತಿ ಇತ್ತು ಅಂದರೆ ಬಾಬಾ ಹೇಳ್ತಾರೆ ಏನೇ ಕ್ಯಾರೆಕ್ಟರ್ನ ಮೂಲಕ ಆದರೂ, ಈ ಪಾರ್ಟ್ ಮೂಲಕ ಏನೇ ಆದರೂ ಕೂಡ ಮಾಯಾದ ಲೇಪ ಛೇಪ ನಿಮ್ಮ ಆತ್ಮದ ಮೇಲೆ ಮನಸ್ಸಿನ ಮೇಲೆ ಆಗೋದಿಲ್ಲ ಅಂತಾರೆ ಬಾಬಾ. ಅಂದರೆ ಮಾಯಾ ಯಾವಾಗಲೂ ಲೇಯರ್ಸನ್ನು ನಾನೇ ಎಲ್ಲ ಮಾಡಿದ್ದು, ಇದ್ರ ಫಲ ನನಗೆ ಹೀಗೆ ಸಿಗಬೇಕಾಗಿತ್ತು, ನನಗೆ ಹೀಗಾಗಬೇಕಾಗಿತ್ತು, ಸಫಲತೆ ಸಿಗಬೇಕಾಗಿತ್ತು, ಏನೂ ಇಲ್ಲ, ಯಾಕೋ ಗೊತ್ತಿಲ್ಲ ಅಂತ ಎಷ್ಟು ನಿರಾಶ ಆಗ್ತೀವಿ. ನಿರಾಶ ಆಗೋದು ಅಂದರೆ ಮಾಯೆಯ ಮಾಯೆಯ ಲೇಪನ ಮೈಂಡ್ ಮೇಲೆ ಆತ್ಮನ ಮೇಲೆ ಹತ್ತೋದು. ಸೊ ಮಾಯಾ ಲೇಪನ ಅಂದರೆ ದುಃಖದ ಲೇಪ, ನಿರಾಶೆಯ ಲೇಪ ಮೈಂಡ್ ಮೇಲೆ ಯಾವಾಗ ಹತ್ತೋದತ್ತಂದರೆ ನಾನಾ ಮಾಡೀನಿ ಅನ್ನುವಂಥ ಕಾನ್ಷಿಯಸ್ ಇದ್ದಾಗ. ಬಾಬಾ ಹೇಳ್ತಾರೆ ನಾ ಸಾರಥಿ ಇದ್ದೀನಿ, ರಥದಲ್ಲಿ ಕುಳಿತು ಕೇವಲ ನಾನು ನೋಡ್ತೀನಿ, ಕೇಳ್ತೀನಿ, ಇಷ್ಟೇ ನನ್ನ ಕಾರ್ಯ, ನನ್ನ ಮೂಲ ಸ್ಥಿತಿಯಲ್ಲಿ ಇರ್ತೀನಿ, ನಾ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದಲ್ಲಿ ಜೀವಿಸ್ತೀನಿ. ಆದರೆ ಇದು ನಾನಾ ಮಾಡ್ತಿದ್ದೀನಿ ಅಂತಂದರೆ ಮಾಯೆ ಲೇಪನ ಆಗ್ತದ. ಸೊ ಮಾಯೆ ಲೇಪನ ಆಗಬಾರ್ದು, ಯಾವುದೇ ರೀತಿಯ ಲೇಯರ್, ಯಾವುದೇ ರೀತಿಯ ಒಂದು ಪದರು ಮನಸ್ಸಿನ ಮೇಲೆ ಬೆಳಿಬಾರ್ದು ಅಂದರೆ ಬಾಬಾ ಹೇಳ್ತಾರೆ ಅಕರ್ತಾಪನ್ನದ ಭಾವ, ಸಾರಥಿ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿದಾಗ ಸದಾ ಯೋಗ ಅಗ್ನಿ ರೂಪ ತಾಳ್ತದ. ಆಗ ಯೋಗದಲ್ಲಿ ಡ್ರಾಮಾದ ಎಲ್ಲ ನೆನಪುಗಳು ಭಸ್ಮ ಆಗಿ ಹೋಗಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.